ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಜೈ ಶ್ರೀಮನ್ನಾರಾಯಣ. ನನ್ನ ಪ್ರೀತಿಯ ಎಲ್ಲ ನಂದಿವಾಹಿನಿಯ ಸಮಸ್ತ ಪ್ರೀತಿ ಬಂಧುಗಳಿಗೆ ನಮಸ್ಕಾರ. ಆಧ್ಯಾತ್ಮಿಕ ಚಿಂತಕರು ಹಾಗೂ ಜ್ಯೋತಿಷ್ಯ ಹಾಗೂ ಪುರೋಹಿತರಾಗಿರ್ತಕ್ಕಂಥ ನಾನು ಡಾಕ್ಟರ್ ಶ್ರೀನಿವಾಸ್ ಗುರೂಜಿ ನಿಮ್ಮವ. ವಿಶೇಷವಾಗಿ ಮನುಷ್ಯನಿಗೆ ಮನಸ್ಸು ಚೆನ್ನಾಗಿರಬೇಕು. ಏನು ಹೇಗೆ ಹೇಳ್ತಾರೆ ಅಂತ ತಿಳ್ಕೊಬೇಡಿ. ಮನಸ್ಸು ಅಂತಕ್ಕಂಥದ್ದು ಚಾಂಚಲ ಚಪಲತೆಗಳಿದ್ದ ಹಾಗೆ. ಮನುಷ್ಯನಿಗೆ ಏನು ಬೇಕಾದರೂ ಹಿಡಿತದಲ್ಲಿ ಇಟ್ಕೋಬೋದು, ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಅದು ಶಾಪ ಇದ್ದ ಹಾಗೆ. ಆ ಶಾಪ ನಮಗೆ ಕೋಪವಾಗಿ ನಮಗೆ ಶಾಪ ಆಗೋ ಬದಲು ಆ ಶಾಪವನ್ನು ನಾವು ಹಿಡಿತದಲ್ಲಿಟ್ಟುಕೊಂಡು ನಮ್ಮನ್ನು ಉದ್ಧಾರ ಮಾಡಿಕೊಂಡು ಬೇರೆಯವ್ರನ್ನೂ ನಾವು ಉದ್ಧಾರ ಮಾಡ್ತಕ್ಕಂಥದ್ದು ಖಂಡಿತ ಮಾಡ್ಬೋದು. ಹಾಗಾಗಿ ಆ ಚಂಚಲ ಮನಸ್ಸು ಹಿಡಿತದಲ್ಲಿ ಇಟ್ಕೊಳ್ಳೋದು ಹೇಗೆ ಗುರುಗಳೇ ಅಂತಂದರೆ, ಒಂದೇ ಒಂದು ಮಾಧ್ಯಮ ಇರ್ತಕ್ಕಂಥದ್ದು. ನಮ್ಮನ್ನು ಯಾವಾಗಲೂ ವಿಶೇಷವಾಗಿ ಯಾವ ರೀತಿ ಸಂತೈಸಬೇಕೋ ಅಂತಕ್ಕಂಥ ವಿಚಾರ ತಿಳ್ಕೊಂಡು ಸಂತಾಪಗಳನ್ನು ಸಂತೈಸ್ತಕ್ಕಂಥದ್ದು. ಅಂದರೆ ನಮ್ಮನ್ನು ನಾವು ಅಂದರೆ ನಾನು ತಾಳ್ಮೆಯಿಂದಿದ್ದೇನೆ ಅಂತಕ್ಕಂಥ ವಿಚಾರಗಳನ್ನು ನಾನು ಮೊದಲು ಮಾಡ್ಕೊಳ್ತಕ್ಕಂಥದ್ದು. ನಂತರ ಪ್ರಪಂಚವೂ ಚೆನ್ನಾಗಿದೆ, ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿದ್ದಾರೆ, ಪ್ರಪಂಚವೂ ಚೆನ್ನಾಗಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ತಾಳ್ಮೆ. ಯಾವುದು ಏನು ಆಗಬೇಕು ಅಂತಕ್ಕಂಥದ್ದು ಅದು ಹಾಗೇ ತೀರುತ್ತೆ. ನಾವು ಏನು ಮಾಡಿದ್ರೂ ಅದನ್ನು ನಿಲ್ಲೋದಿಲ್ಲ. ಭಗವಂತನ ಸೃಷ್ಟಿ ಇದು. ಒಂದು ಹುಲ್ಲು ಸಹ ಅಳ್ಳಾಡಬೇಕಾದ್ರೆ ಅನುಗ್ರಹ ಭಗವಂತನಿರಬೇಕಾದ್ರೆ ನಮ್ಮ ಮನಸ್ಸು ಭಗವಂತನ ಅಧೀನದಲ್ಲಿದೆ. ಅದಕ್ಕೆ ಮನಸ್ಸೋ ಚಂದ್ರ ಚಂದ್ರ ಮನಸ್ಕಾರಕ, ಚಂದ್ರ ಮನಸ್ಸು ಜಾತ ಅಂತ ಹೇಳ್ತೀವಿ. ಆ ಮನಸ್ಕಾರಕ ಚಂದ್ರ 15 ದಿವಸ ಮುಳುಗ್ತಾನೆ, 15 ದಿವಸ ಹುಣ್ಣಿಮೆಯಾಗಿ ಬೆಳಗ್ತಾನೆ. ಹಾಗೆ ನಮ್ಮ ಮನಸ್ಸು ಅಷ್ಟೇ. ಒಂದು ನಿಮಿಷ ಇದ್ದ ಹಾಗೆ ಇನ್ನೊಂದು ನಿಮಿಷ ನಮಗೆ ಆ ಮನಸ್ಸು ಚಂಚಲತೆ ಇರತಕ್ಕಂಥದ್ದು. ಆ ರೀತಿ ನೀತಿ ಒಂದಷ್ಟು ನಮ್ಮ ಹತೋಟಿಲಿ ಇರ್ತಕ್ಕಂಥದ್ದು. ಹಾಗಾದರೆ ಈ ಮನಸ್ಸು ಚಂಚಲ ಬಿಡಬೇಕಾದ್ರೆ ಇಡೀ ಪ್ರಪಂಚವನ್ನು ನಾವು ಒಂದೇ ರೀತಿಯಲ್ಲಿ ಎಲ್ಲರೂ ಸಹೃದಯಾಗಿ ಕಾಣುವಂಥದ್ದು. ಎಲ್ಲರೂ ಒಳ್ಳೆಯವರೇ, ನಾನು ಒಳ್ಳೆಯವನೇ, ಪ್ರಪಂಚನೂ ಒಳ್ಳೆಯದೇ ಅಂತಕ್ಕಂಥದ್ದು ಒಳ್ಳೆಯ ಹೃದಯವಂತಿಕೆ ಇಟ್ಕೊಂಡ್ರೆ ನಾವು ಮನಸ್ಸು ಯಾವಾಗಲೂ ಚಂಚಲ ಆಗದೆ ಅವನ ಆ ಥರ, ನಾನು ಈ ಥರ, ಇವನು ಈ ಥರ ಅಂತಕ್ಕಂಥ ತಾರತಮ್ಯ ತೊಳೆದೆ ಒಂದಷ್ಟು ಚೆನ್ನಾಗಿ ನಾವು ಬದುಕ್ತೀವಿ ಅಂತ ಹೇಳ್ತಾ, ವಿಶೇಷವಾಗಿ ಆಶ್ವೇಜ ಮಾಸ ಶರತ್ ಋತು ಅಕ್ಟೋಬರ್ ತಿಂಗಳಲ್ಲಿ ಈ ಕನ್ಯಾ ರಾಶಿಯವರು ಯಾವ ಫಲಾಫಲಗಳನ್ನು ಅನುಭವಿಸ್ತಾರೆ, ಅದರಿಂದ ಯಾವ ಒಳಿತು ಕೆಳಿತುಗಳಾಗತ್ತೆ, ಆ ಕೆಡಕಾದಾಗ ಏನು ಪರಿಹಾರ ಮಾಡಿಕೊಂಡ್ರೆ ಒಳಿತಾಗತ್ತೆ ಅಂತಕ್ಕಂಥ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ವಿಶೇಷವಾಗಿ ಗೋಚಾರ ಅಂತಕ್ಕಂಥದ್ದು ನಮಗೆ ಆ ಚಲಿಸ್ತಕ್ಕಂಥ ಏನು ರಾಶಿಯಿಂದ ರಾಶಿಗೆ ಏನು ಈ ರಾಶಿ ಫಲ ಅಂತ ಹೇಳ್ತೇವೆ. ಅರ್ಥಾತ್ ಈ ತಿಂಗಳು ಸೆಪ್ಟೆಂಬರಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಗ್ರಹಾಧಿಪತಿಗಳು ಚಲನೆ ಮಾಡಿ ಇರ್ತಕ್ಕಂಥ ಸ್ಥಿತಿಗತಿಗಳನ್ನು ತಿಳ್ಕೊಂಡು ಅದು ನಿಮಗೆ ನಿರೂಪಣೆ ಮಾಡ್ತಕ್ಕಂಥ ಕ್ರಿಯೆ. ಆದರೆ ಇದು ನೀವು ಕೇವಲ ಈ ಮಾಸಕ್ಕೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತಕ್ಕಂಥ ವಿಚಾರನ ತಿಳಿದು ಮಾಡಲಿ ಅಂತಕ್ಕಂಥದ್ದು ಸದುದ್ದೇಶ. ಅದು ನಿಜವಾಗಲೂ ಜನ್ಮಜಾತಕದಲ್ಲಿ ಏನು ನಡೆಯುತ್ತಾ ಇದೆ, ಅದಕ್ಕೆ ಫಲಾಫಲಗಳೇನು, ಅದರ ವಿಶ್ಲೇಷಣೆಗಳನ್ನು ನೋಡಬೇಕಾದ್ರೆ ನಿಮ್ಮ ಜನ್ಮಕುಂಡಲಿಯನ್ನು ತಗೊಳ್ಳೇಬೇಕು. ಅಲ್ಲಿರ್ತಕ್ಕಂಥ ಲಗ್ನದಿಂದ ನಾವು ಆ ನಡೀತಕ್ಕಂಥ ದಶಾಭುಕ್ತಿಗಳನ್ನು ಲೆಕ್ಕಾಚಾರ ಮಾಡಿ ತಿಳಿಸ್ಬೇಕಾಗತ್ತೆ. ಆದರೂ ಇದು ಖಂಡಿತ ಬೇಕಾಗತ್ತೆ ನಿಮಗೆ. ಇದು ನಿಮಗೆ ಮಾರ್ಗದರ್ಶಿಯಾಗಿ ಇದನ್ನು ಬೆಳೆಸ್ಕೊಳ್ಳಿ, ಇದರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ವಿಶೇಷವಾಗಿ ಕನ್ಯಾ ರಾಶಿಯವರೆಗೆ ಈ ವಿಶೇಷವಾಗಿಂಥ ಗುರು 18ನೇ ತಾರೀಕು ಒಂದಷ್ಟು ವಿಶೇಷವಾಗಿ ಕರ್ಕಾಟಕ ರಾಶಿಗೆ ಹೋಗ್ತಕ್ಕಂಥದ್ದು. ಶುಕ್ರ 9ನೇ ತಾರೀಕು ಕನ್ಯಾ ರಾಶಿಗೆ, ಅಂದರೆ ನಿಮ್ಮದೇ ಆದಿರ್ತಕ್ಕಂಥ ಜನ್ಮರಾಶಿಗೆ ಬರ್ತಕ್ಕಂಥದ್ದು ನೀಚನಾಗಿ. ಹಾಗೆ ವಿಶೇಷವಾಗಿ ತುಲಾರಾಶಿಗೆ ಬುಧ 2ನೇ ತಾರೀಕು ಪ್ರವೇಶ ಮಾಡ್ತಕ್ಕಂಥದ್ದು. ರವಿ ತುಲಾರಾಶಿಗೆ 17ನೇ ತಾರೀಕು ಪ್ರವೇಶ ಮಾಡ್ತಕ್ಕಂಥದ್ದು. ಈ ಪ್ರವೇಶ ಆದ ನಂತರದಲ್ಲಿ ಒಂದಷ್ಟು ಬದಲಾವಣೆಗಳು ಖಂಡಿತ ಕಾಣುವಂಥದ್ದು. ವಿಶೇಷವಾಗಿ ಈ 1ನೇ ತಾರೀಕಿಂದ 30ನೇ ತಾರೀಕುಗಳು ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ವ್ರತಾಚರಣೆಗಳು ನಡೀತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ 1 ಮತ್ತು 2 ನವಮಿ ಮತ್ತು ದಶಮಿ ಆಚರಣೆ ಖಂಡಿತ ಮಾಡಿ ದೇಶಕ್ಕೂ ಸುಭಿಕ್ಷೆಯನ್ನು ಕೊಡ್ತಕ್ಕಂಥದ್ದು. ದೇಶದ ದೃಷ್ಟಿಯಿಂದ ನಾವೆಲ್ಲರೂ ಒಂದೇ ಅಂತ ಹೇಳಿ ನಾಡ ಹಬ್ಬವಾಗಿ ಆಚರಣೆ ಮಾಡ್ತಕ್ಕಂಥ ವಿಜಯದಶಮಿ ಮತ್ತು ನವರಾತ್ರಿಯ ಉತ್ಸವವನ್ನು ಮಾಡಿ ಅದರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಏನು ನಮ್ಮಲ್ಲಿ ಆಯುಧ ಅಂತಕ್ಕಂಥದ್ದು ಕೈ, ಬಾಯಿ, ಮೂಗು, ಕಣ್ಣು ಎಲ್ಲವೂ ಆಯುಧಗಳೇ, ನವದ್ವಾರಗಳು ಅಂತ ಹೇಳ್ತೀವಿ. ಹಾಗಾಗಿ 9 ದ್ವಾರಗಳಿರ್ತಕ್ಕಂಥ ಈ ಪಟ್ಟಣದಲ್ಲಿ ಈ 9 ಭಾಗಗಳನ್ನು ಶುದ್ಧೀಕರಣ ಮಾಡಿಸಿ, ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ಏನು ಶಸ್ತ್ರಗಳಂತ ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಎಲ್ಲವೂ ಶಸ್ತ್ರಗಳೇ. ಇದು ಎಲ್ಲವನ್ನು ಶುದ್ಧಿ ಮಾಡಿ ಅದು ಒಳಗಡೆ ಇರ್ತಕ್ಕಂಥ ಭಗವಂತನಿಗೆ ಒಂದಷ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಗೆ ನವವಿಧವಾದ ಭಕ್ತಿಯನ್ನು ನಮಗೆ ಕೊಡಲಿ ಅಂತೇಳಿ ನವವಿಧ ಭಕ್ತಿಯಲ್ಲಿ ಅನುಗ್ರಹ ಕೊಡ್ತಕ್ಕಂಥ ನವ ದುರ್ಗೆಯನ್ನು
ಆ ವಿಶೇಷವಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ರೂಪದಲ್ಲಿ ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು. ಹಾಗೆ ನಮಗೆ ಈ ಶುಂಭ ನಿಶುಂಭ ಆಗಿರ್ಬೋದು, ರಕ್ತ ಬೀಜಾಸುರ ಆಗಿರಬಹುದು, ಅಥವಾ ಮಹಿಷಾಸುರ ಆಗಿರ್ಬೋದು, ಇವರು ಎಲ್ಲೂ ಹೊರಗಡೆ ಇರ್ತಕ್ಕಂಥವ್ರಲ್ಲ, ನಮ್ಮಲ್ಲೇ ಇರ್ತಕ್ಕಂಥವ್ರು. ನಮ್ಮಲ್ಲಿರ್ತಕ್ಕಂಥ ಎಲ್ಲ ರಾಕ್ಷಸರನ್ನು ಆ ಜಗನ್ಮಾತೆ ಮನಸ್ಸಿನಲ್ಲಿ ಅವರು ನಿಂತು ಅವರೆಲ್ಲ ಸಂಹಾರ ಮಾಡಿ ಒಳ್ಳೆ ಮನಸ್ಸನ್ನು ಜಯಿಸಿದಾಗ ವಿಜಯದಶಮಿ ಆಗ್ತಕ್ಕಂಥದ್ದು. ಆ ವಿಜಯದಶಮಿ ಯಾವಾಗ ಆಗುತ್ತೆ? ನಮ್ಮಲ್ಲಿರ್ತಕ್ಕಂಥ ರಾಕ್ಷಸರು ಸತ್ತಾಗ ಮಾತ್ರ ವಿಜಯದಶಮಿ ಆಚರಣೆ ಆಗ್ತಕ್ಕಂಥದ್ದು. ಅಂಥ ವಿಜಯದಶಮಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು. ಹಾಗೆ ದೀಪವನ್ನು ಹಚ್ಚುವಂಥದ್ದು, ಎಲ್ಲಿ ಮನಸ್ಸಿನ ದೀಪ ಹಚ್ಚುವಂಥದ್ದು. ಮನಸ್ಸೊಳಗಡೆ ನಾವು ಇರ್ತಕ್ಕಂಥ ಅಂಧಕಾರ ಏನಿದೆ, ಜ್ಞಾನ ಇಲ್ಲದೆ ಒದ್ದಾಡ್ತಕ್ಕಂಥ ಈ ಪರಿಸ್ಥಿತಿಗಳಲ್ಲಿ ಮನಸ್ಸಿನ ಒಳಗಡೆ ಮೊದಲು ದೀಪ ಹಚ್ಚೋದು. ಯಾವ ದೀಪ ಹಚ್ಚೋದು? ಜ್ಞಾನದ ದೀಪವನ್ನು ಹಚ್ಚುವಂಥದ್ದು. ಜ್ಞಾನದ ದೀಪವನ್ನು ಹಚ್ಕೊಂಡು ನಮ್ಮ ಮನಸ್ಸು, ಬುದ್ಧಿ, ಕಣ್ಣು ಆಯಿತಾ, ಒಳಗಡೆ ಇರ್ತಕ್ಕಂಥ ಎಲ್ಲ ಆತ್ಮ ಒಳ್ಳೆ ದಾರಿಗೆ ಹೋಗಲಿ ಅಂತಕ್ಕಂಥ ವಿಚಾರಗಳನ್ನು ನೋಡುವಂಥದ್ದು. ಹಾಗೆ ವಿಶೇಷವಾಗಿ ಒಂದಷ್ಟು ಬಲೀಂದ್ರನ ಪೂಜೆ, ಬಲಿಪಾಡ್ಯಮಿ. ಓಕೆ, ಆ ಬಲೀಂದ್ರನಿಗೆ ಭಗವಂತ ಹೇಗೆ ತನ್ನ ಕಾಲನ್ನು ಒತ್ತಿ ಆ ಭೂಮಿ ಒಳಗಡೆ ತುಳಿದ್ನೋ, ಅದೇ ರೀತಿ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಅಂತಕ್ಕಂಥ ಅಹಂಕಾರವನ್ನು ನಮಗೂ ಮೆಟ್ಟಿ ಅದೆಲ್ಲ ಹೊರಗಡೆ ಹಾಕಲಿ ಅಂತಕ್ಕಂಥ ವಿಚಾರಗಳನ್ನು ಆ ಹಬ್ಬಗಳಲ್ಲಿ ನಾವು ಅರಿವನ್ನು ಮೂಡಿಸ್ಕೊಳ್ತಾ ಎಲ್ಲದ ಹಬ್ಬಗಳ ಆಚರಣೆಗಳನ್ನು ಸನಾತನ ಧರ್ಮ ಮತ್ತು ಶಾಸ್ತ್ರ ಹೇಗಿದೆಯೋ ಅದೇ ರೀತಿ ವಿಧಿಯುಕ್ತವಾಗಿ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿಶೇಷವಾಗಿ ಮಾಡೋಣ ಅಂತ ಹೇಳ್ತಾ, ವಿಶೇಷವಾಗಿ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಯಾವ ಫಲಾಫಲಗಳನ್ನು ಅನುಭವಿಸ್ತಾರೆ ಅಂತಕ್ಕಂಥ ವಿಚಾರನ ಒಂದಷ್ಟು ಅವಲೋಕನ ಮಾಡೋಣ. ಶುಕ್ರ ಲಗ್ನದಲ್ಲಿ ಇರ್ತಕ್ಕಂಥದ್ದು ಅಥವಾ ರಾಶಿಯಲ್ಲಿ ಇರ್ತಕ್ಕಂಥದ್ದು ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ, ಏನು ತೊಂದರೆ ಬೇಡ, ಏನು ಭಯ ಬೀಳ್ತಕ್ಕಂಥ ಅಗತ್ಯ ಇಲ್ಲ. ಇದಕ್ಕೆ ಒಟ್ಟಾರೆ ಈ ತಿಂಗಳು ಮಿಶ್ರ ಫಲವನ್ನು ನಾವು ನೋಡಬಹುದು. ಶೈಕ್ಷಣಿಕ ವೃತ್ತಿ ಮಾಡ್ತಕ್ಕಂಥ ಶಿಕ್ಷಣ ಮಾಡ್ತಕ್ಕಂಥ ಅಥವಾ ಶೈಕ್ಷಣಿಕ ವೃತ್ತಿಯಲ್ಲಿ ತೊಡಗಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ವಿವಾಹದಲ್ಲಿ ಸ್ವಲ್ಪ ಘರ್ಷಣೆ ಆಗ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ವಿವಾಹ ಘರ್ಷಣೆ, ಬೇಕು ಬೇಡಗಳನ್ನು ಹೇಳುತ್ತೆ, ಆದರೂ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ವಿಶೇಷವಾಗಿ ಧನವನ್ನು ನಾವು ವಿಶೇಷವಾಗಿ ಧನ ಅಂತ ತೊಗೊಂಡಾಗ ಸಣ್ಣದಾಗಿ ಬಿಸ್ನೆಸ್ ಮಾಡೋಣ, ಏನಾದರೂ ಬಿಸ್ನೆಸ್ ಮಾಡೋಣ ಅಂತಕ್ಕಂಥದ್ದು, ಅಥವಾ ಭೂಮಿಗೆ ಸಂಬಂಧಪಟ್ಟಕ್ಕಂಥದ್ದು ಏನಾದರೂ ಮಾಡೋಣ ಅಂತಕ್ಕಂಥ ಮನಸ್ಸಿಗೆ ಬರುತ್ತೆ. ಖಂಡಿತ ಸ್ವಲ್ಪ ಮುಂದಕ್ಕೆ ಹಾಕಿ. ಇಲ್ಲ ಅಂತಂದರೆ ಏನಾಗುತ್ತೆ, ನೀವು ಮನೆ ಕೊಂಡ್ಕೊಳ್ಳೋಕೆ ಹೋದಾಗ ಅಥವಾ ವಿಶೇಷವಾಗಿ ಒಂದಷ್ಟು ನೀವು ಮನೆಯ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಹೋದಾಗ ಸ್ವಲ್ಪ ವಿಳಂಬ ಆಗಬಹುದು. ಆದರೂ ನಿಮಗೆ ಗುರುವಿನ ಬಲ ಇರ್ತಕ್ಕಂಥದ್ದು, ನಿಮ್ಗೆ ಯಾರಾದ್ರು ಗುರುಗಳು ಒಂದಷ್ಟು ಮಾರ್ಗದರ್ಶನ ಕೊಟ್ಟು ಈಗೆಲ್ಲ ಆಗಲ್ಲ ಮಾಡಿ ಅಂತ ಹೇಳಿದಾಗ ನಿಮ್ಮ ಬುದ್ಧಿವಂತಿಕೆನ ಯೂಸ್ ಮಾಡಿ. ಬರೀ ಯಾರು ಹೇಳ್ತಾರೆ ಅನ್ನೋದು ಕೇಳೋದಲ್ಲ, ನಿಮ್ಮ ಸ್ವಂತ ಬುದ್ಧಿವಂತಿಕೆನ ಯೂಸ್ ಮಾಡಿ ಅದು ಸರಿ ಇದೆಯೇ ತಪ್ಪೇ ಅಂತಕ್ಕಂಥ ವಿಚಾರನ ಮಾಡಿ ಮುಂದೆ ಹೋಗ್ತಕ್ಕಂಥದ್ದು ತುಂಬ ಒಳ್ಳೆಯದು. ಹಾಗೆ ವಿಶೇಷವಾಗಿ ನಿಮ್ಮ ಅಣ್ಣ ತಮ್ಮಂದಿರನ್ನ ವಿಚಾರ ತಗೊಂಡಾಗ ಸ್ವಲ್ಪ ಘರ್ಷಣೆ ಇರುತ್ತೆ. ಅಲ್ಲಿ ಸುಬ್ರಹ್ಮಣ್ಯನ ಚೆನ್ನಾಗಿ ಆರಾಧನೆ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಭೂಮಿ ವಿಚಾರದಲ್ಲಿ ಅಣ್ಣ ತಮ್ಮದಲ್ಲಿ ಜಗಳ ಬೇಡ. ನಾವು ನೋಡ್ಬಿಟ್ಟಿದ್ದೀವಿ ಪಾಂಡವರು ಕೌರವ್ರನ್ನ ಅಲ್ವಾ. ಸೊ ಏನೇ ಹೊಡೆದಾಡಿದ್ರೂ ನಾವು ಯಾರೂ ಶಾಶ್ವತ ಅಲ್ಲ. ಹಾಗಾಗಿ ಕೃಷ್ಣ ಹೇಳಿದಾಗೆ ಕೃಷ್ಣ ಮುಂದೆ ಜಗದ್ಗುರು ಅಂತ ಹೇಳ್ತಕ್ಕಂಥದ್ದು. ಕೃಷ್ಣ ನಮಗೆ ಅದ್ಭುತವಾಗಿರ್ತಕ್ಕಂಥ ಲೀಡ್ರು, ಅದ್ಭುತವಾಗಿರ್ತಕ್ಕಂಥ ಮಾರ್ಗದರ್ಶಕ, ಅದ್ಭುತವಾಗಿರ್ತಕ್ಕಂಥ ಸಖ, ಅದ್ಭುತವಾಗಿರ್ತಕ್ಕಂಥ ಅಣ್ಣ, ತಮ್ಮ, ಗುರು, ದೈವ ಎಲ್ಲನೂ. ಅವನು ಹೇಳಿದಾಗೆ ಭಗವದ್ಗೀತೆಯಲ್ಲಿ ನಾವು ಯಾವುದೋ ಬೇಡದೇ ಇರತಕ್ಕಂಥ ಶುಲ್ಕವಾಗಿರ್ತಕ್ಕಂಥ ಭೂಮಿಗೆ ಹೊಡೆದಾಡಿ ಜೀವವನ್ನು ತತ್ತ ಬದಲು ನಾವು ಅದನ್ನು ವಿಶೇಷವಾಗಿ ಬಿಟ್ಕೊಡೋಣ, ಅದರಿಂದ ನಮಗೆ ಶುಭ ಆಗ್ತಕ್ಕಂಥದ್ದು. ಹಾಗೆ 4ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಗುರು ಲಾಭದಲ್ಲಿರ್ತಕ್ಕಂಥದ್ದು, ಅಂದರೆ ನಿಮ್ಮ ತಾಯಿಗೆ ಆರೋಗ್ಯದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆ ಕುಟುಂಬದಲ್ಲಿ ವಾಹನದಿಂದ ಲಾಭ ಆಗ್ತಕ್ಕಂಥದ್ದು, ಹೊಸ ಕಾರ್ಯಕ್ರಮಗಳನ್ನು ನೀವು ಖಂಡಿತ ಮಾಡಬಹುದು. ಹಾಗೆ ನಿಮ್ಮ ಮಕ್ಕಳ ವಿಚಾರ ಬಂದಾಗ ಸ್ವಲ್ಪ ಮಟ್ಟಿಗೆ ಎಲ್ಲ ಅಸಂತೃಷ್ಟಿಗಳನ್ನು ಕೊಡ್ತಾ ಹೋಗ್ತಕ್ಕಂಥದ್ದು, ಅಥವಾ ಮಿಶ್ರ ಫಲವನ್ನು ಕೊಡ್ತಕ್ಕಂಥದ್ದು. ಆದರೆ ಅವ್ರು ಮಾಡ್ತಕ್ಕಂಥ ಶೈಕ್ಷಣಿಕ ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ, ಅದು ಮಿಶ್ರ ಫಲ ಅಂತ ಹೇಳ್ತಕ್ಕಂಥದ್ದು. ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು. ಶತ್ರುಗಳ ದಮನ ಆಗ್ತಾರೆ, ಶತ್ರುಗಳು ನಿವಾರಣೆ ಆಗ್ತಕ್ಕಂಥದ್ದು. ಶತ್ರುಗಳು ನಿಮಗೆ ಇಲ್ಲದೆ ಇಷ್ಟು ದಿವಸ ಬಹಳ ದಿವಸದಿಂದ ನನಗೆ ಶತ್ರುಗಳು ತುಂಬ ತಲೆ ತಿಂತಿದ್ರಪ್ಪ, ನನಗೆ ತಲೆನೋವಾಗಿದ್ರು ಅಂತಂದರೆ ಅವರಿಂದ ಸ್ವಲ್ಪ ಬಿಡುಗಡೆ ಆಗ್ತೀರಾ, ತೊಂದರೆ ಇಲ್ಲ. ಇನ್ನು ವೈವಾಹಿಕ ಜೀವನದಲ್ಲಿ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಪರಸ್ಪರ ಸಂಘರ್ಷಣೆ ಆಗುತ್ತೆ. ನೀವು ಅವರು ಹೇಳಿದ್ದನ್ನು ಅದು ಆ ಜಾಗದಲ್ಲಿ ಇಲ್ಲದೆ 10 ನಿಮಿಷ ಹೊರಗಡೆ ಹೋಗಿ ದುರ್ಗೆನ ಪ್ರಾರ್ಥನೆ ಮಾಡ್ಕೊಳ್ತಾ ವಿಶೇಷವಾಗಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ರಾಜರಾಜೇಶ್ವರಿ ದೇವತೆ ಆರಾಧನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆ ಆರೋಗ್ಯದಲ್ಲಿ ತೊಗೊಂಡಾಗ ಒಂದಷ್ಟು ಸುಬ್ರಹ್ಮಣ್ಯನ ಚೆನ್ನಾಗಿ ಆರಾಧನೆ ಮಾಡ್ತಕ್ಕಂಥದ್ದು, ಓಂ ನಮೋ ಸುಬ್ರಹ್ಮಣ್ಯಾಯ ನಮಃ ಅಂತಕ್ಕಂಥದ್ದು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಲಾಭ ಖಂಡಿತ ಬರುತ್ತೆ, ಆದರೆ ಅದರ ತಕ್ಕಂಗೆ ಖರ್ಚು ಜಾಸ್ತಿ ಇರ್ತಕ್ಕಂಥದ್ದು. ಲಾಭ ಮತ್ತು ಖರ್ಚುಗಳು ತುಂಬ ಆಗ್ತಕ್ಕಂಥದ್ದು. ಅದನ್ನು ಗಮನಿಸಿ
ನೀವು ಎಷ್ಟು ಬೇಕೋ ಅಷ್ಟು ಖರ್ಚುಗಳನ್ನು ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಜಗನ್ಮಾತೆ ಲಕ್ಷ್ಮೀ ಅನುಗ್ರಹಕ್ಕಾಗಿ ವಿಶೇಷವಾಗಿ ಓಂ ಐಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತಕ್ಕಂಥ ಮೂಲ ಮಂತ್ರವನ್ನು ದಿವಸ ಪಾರಾಯಣ ಮಾಡಿ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆ ದಶಮಾಧಿಪತಿ ಬುಧ ದ್ವಿತೀಯದಲ್ಲಿದ್ದಾಗ ಖಂಡಿತ ನಾನೇನೋ ಮಾಡ್ತೀನಿ, ಏನೋ ಮಾಡಲೇಬೇಕು, ಆಯಿತಾ, ಏನೋ ಸಣ್ಣ ವ್ಯಾಪಾರಗಳನ್ನು ಮಾಡ್ತೀನಿ, ವ್ಯವಹಾರಗಳನ್ನು ಮಾಡ್ತೀನಿ ಅಂತಂದಾಗ ಖಂಡಿತ ಮಾಡಿ. ಬುಧಾದಿತ್ಯ ಯೋಗ ಇರ್ತಕ್ಕಂಥದ್ದು ಒಳ್ಳೆಯ ಯೋಗವನ್ನು ಖಂಡಿತ ಕೊಡ್ತಾನೆ. ಆದರೆ ಬಹಳ ಬುದ್ಧಿವಂತಿಕೆಯಿಂದ ಮಾಡಿ, ಇಲ್ಲ ಲಾಸ್ ಆಗ್ತಕ್ಕಂಥ ಸಾಧ್ಯತೆಗಳು ಖಂಡಿತ ಆಗ್ತಕ್ಕಂಥದ್ದು. ಲಾಭ ಖಂಡಿತ ಆದರೆ ದೊಡ್ಡ ಮಟ್ಟದಲ್ಲೇ ಆಗುತ್ತೆ. ಓಕೆ, ಅದೆಷ್ಟು ದಿವಸ ನಿಲ್ಲುತ್ತೆ ಗೊತ್ತಿಲ್ಲ. ಆ ಲಾಭದ ಮೇಲೆ ಬೇರೆ ಕಮಿಟ್ಮೆಂಟ್ ಇಟ್ಕೋಬೇಡಿ. ಬಂದಿದ್ದ ಲಾಭವನ್ನು ತೃಪ್ತಿ ಪಡಿ. ಹಾಗೆ ಸ್ವಲ್ಪ ಮಟ್ಟಿಗೆ ವೈರಲ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಸ್ವಲ್ಪ ಕೆಮ್ಮು ಕಾಫು ಆಗ್ತಕ್ಕಂಥದ್ದು, ತಲೆ ಭಾರ, ತಲೆನೋವು, ಕಣ್ಣಿನ ಸಮಸ್ಯೆಗಳು ಆಗ್ತಕ್ಕಂಥದ್ದು ಆಗ್ಬೋದು. ವಿಶೇಷವಾಗಿ ಆದಿತ್ಯ ಹೃದಯವನ್ನು ಪಾರಾಯಣ ಮಾಡಿ ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ತಾಮ್ರ ಚುಮ್ಮಿನಲ್ಲಿ ವಿಶೇಷವಾಗಿ ನೀರನ್ನು ತುಂಬಿ ಆ ತುಳಸಿ ಗಿಡಕ್ಕೋ ಅಥವಾ ವಿಶೇಷವಾಗಿ ಒಂದಷ್ಟು ಅರ್ಕ ಬಿಳಿ ಎಕ್ಕದ ಗಿಡಕ್ಕೋ ಹಾಕುವಂಥದ್ದು ಒಳ್ಳೆಯದು ಅಂತ ಹೇಳ್ತಾ, ವಿಶೇಷವಾಗಿ ಈ ಅಕ್ಟೋಬರ್ ತಿಂಗಳು ನಿಮಗೆ ಸುಖ ಶಾಂತಿ ಸಮೃದ್ಧಿಯನ್ನು ಆ ನವಗ್ರಹ ಅಂತರ್ಗತನಾಗಿದ್ದ ಭಗವಂತ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ಮಹಾವಿಷ್ಣು ನಾರಾಯಣನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀಮನ್ನಾರಾಯಣ.